ಆಸ್ಪತ್ರೆಯ ಆತಂಕದ ವಾತಾವರಣದಿಂದ ಮನೆಗೆ ಮರಳಿದ ನಂತರವೂ ಸೃಷ್ಟಿಯ ಮನಸ್ಸಿನಲ್ಲಿ ಬಿರುಗಾಳಿ ತಣ್ಣಗಾಗಿರಲಿಲ್ಲ. ತಂದೆ ಸೋಮಶೇಖರ್ ಅವರು ವಿಶ್ರಾಂತಿ ಪಡೆಯುತ್ತಿದ್ದಾಗ ಸೃಷ್ಟಿಕೋಣೆಯ ಕಿಟಕಿಯ ಬಳಿ ನಿಂತು ಸುರಿಯುತ್ತಿದ್ದ ಮಳೆಯನ್ನು ನೋಡುತ್ತಾ ಆಲೋಚನೆಯಲ್ಲಿ ಮುಳುಗಿದ್ದಳು. ತಂದೆ ರಿಷಬ್ ಮತ್ತು ಸುನಂದಾದೇವಿಯ ಬಗ್ಗೆ ಹೇಳಿದ ಕರಾಳ ಮಾತುಗಳು ಹಾಗೂ ಇನ್ನೊಂದೆಡೆ ತನ್ನ ಸಂಸಾರದಲ್ಲಿ ಅನುಭವಿಸಿದ ಆ ಮಧುರ ಕ್ಷಣಗಳು ಅವಳನ್ನು ದ್ವಂದ್ವಕ್ಕೆ ತಳ್ಳಿದ್ದವು. ಅಷ್ಟರಲ್ಲಿ ರೂಮ್ನ ಬಾಗಿಲು ಮೆಲ್ಲನೆ ತೆಗೆದು ರಿಷಬ್ ಒಳಗೆ ಬಂದನು. ಅವನ ಕೈಯಲ್ಲಿ ಸೃಷ್ಟಿಗಾಗಿ ಮಾಡಿದ ಬಿಸಿ ಕಾಫಿ ಕಪ್ ಇತ್ತು. ಆಸ್ಪತ್ರೆಯಲ್ಲಿ ನಡೆದ ಘಟನೆಯಿಂದ ಸೃಷ್ಟಿ ತನ್ನಿಂದ ದೂರವಾಗುತ್ತಿದ್ದಾಳೆ ಎನ್ನುವ ಭಯ ಅವನ ಕಣ್ಣುಗಳಲ್ಲಿ ಎದ್ದು ಕಾಣುತ್ತಿತ್ತು. ಅವನು ಮೆಲ್ಲನೆ ಅವಳ ಹತ್ತಿರ ಬಂದು ಕಾಫಿ ಕಪ್ಪನ್ನು ಟೇಬಲ್ ಮೇಲಿಟ್ಟು ಸೃಷ್ಟಿಯ ಹೆಗಲ ಮೇಲೆ ಕೈಯಿಡಲು ಹೋದನು. ಆದರೆ ಸೃಷ್ಟಿ ತಕ್ಷಣವೇ ಪಕ್ಕಕ್ಕೆ ಸರಿದು, "ನನ್ನನ್ನು ಮುಟ್ಟಬೇಡಿ ರಿಷಬ್" ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿದಳು. ರಿಷಬ್ ಅವಳ ಕಣ್ಣುಗಳನ್ನೇ ನೋಡುತ್ತಾ ಮೃದುವಾಗಿ ಅವಳ ಎರಡೂ ಕೈಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡನು. ಈ ಬಾರಿ ಸೃಷ್ಟಿ ಕೈಗಳನ್ನು ಬಿಡಿಸಿಕೊಳ್ಳಲು ಯತ್ನಿಸಿದರೂ ರಿಷಬ್ ಬಿಡಲಿಲ್ಲ. ಅವನು ಅತ್ಯಂತ ಪ್ರೀತಿಯಿಂದ ಅವಳ ಕಣ್ಣೀರು ಒರೆಸುತ್ತಾ, "ಸೃಷ್ಟಿ, ನಮ್ಮಿಬ್ಬರ ನಡುವೆ ಬಂದಿದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಎಂಬ ನಕಲಿ ಒಪ್ಪಂದ ಇರಬಹುದು. ಆದರೆ ನಿನ್ನನ್ನು ನನ್ನ ಹೆಂಡತಿಯಾಗಿ ನೋಡಿದ ಕ್ಷಣದಿಂದ ಈ ಹೃದಯದಲ್ಲಿ ಹುಟ್ಟಿದ ಪ್ರೀತಿ ಸುಳ್ಳಲ್ಲ" ಎಂದನು. ಅವನ ಮಾತು ಕೇಳಿ ಸೃಷ್ಟಿಯ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. "ಪ್ರೀತಿನಾ? ಅಥವಾ ನನ್ನ ತಂದೆಯ ಆಸ್ತಿಯನ್ನು ಪಡೆಯಲು ನೀವು ಮಾಡುತ್ತಿರುವ ಹೊಸ ನಟನೆಯ ರಿಷಬ್?" ಅಪ್ಪ ಆಸ್ಪತ್ರೆಯಲ್ಲಿ ಹೇಳಿದ ಮಾತುಗಳು, ಆ ಅನಾಮಧೇಯ ಪಾರ್ಸೆಲ್ನಲ್ಲಿ ಬರುವ ಸಾಕ್ಷ್ಯಗಳು, ಇವೆಲ್ಲದರ ನಡುವೆ ನಾನು ನಿಮ್ಮನ್ನು ಹೇಗೆ ನಂಬಲಿ? ನೀವು ನನ್ನ ಗಂಡನಾಗಿ ನನ್ನ ಜೊತೆಗಿದ್ದೀರೋ ಅಥವಾ ಸುನಂದಾದೇವಿಯ ಮಗನಾಗಿ ನನ್ನ ಬೆನ್ನಿಗೆ ಚೂರಿ ಹಾಕುತ್ತಿದ್ದೀರೋ ಎಂದು ಗಂಟಲು ಬಿಗಿಹಿಡಿದು ಕೇಳಿದಳು. ರಿಷಬ್ ಮೆಲ್ಲನೆ ಅವಳನ್ನು ತನ್ನ ಅಪ್ಪಣೆಗೆ ಹಗ್ಸ್ ಎಳೆದುಕೊಂಡನು. ಸೃಷ್ಟಿ ಆರಂಭದಲ್ಲಿ ತಡೆಯಲು ಯತ್ನಿಸಿದರೂ ಅವನ ಎದೆಯ ಬಡಿತದಲ್ಲಿದ್ದ ಆತಂಕ ಮತ್ತು ಕಾಳಜಿಯನ್ನು ಉಣರ್ದು ಅವನ ಅಪ್ಪಣೆಯಲ್ಲಿ ಮೌನವಾದಳು. ರಿಷಬ್ ಅವಳ ತಲೆಯನ್ನು ಸವರಡುತ್ತಾ, "ಸೃಷ್ಟಿ, ಆರಂಭದಲ್ಲಿ ನನ್ನ ತಾಯಿ ಹೇಳಿದಂತೆ ನಾನು ಈ ಒಪ್ಪಂದಕ್ಕೆ ಒಪ್ಪಿದ್ದು ನಿಜ. ಆದರೆ ನಿನ್ನ ಜೊತೆ ಕಳೆದ ಪ್ರತಿಯೊಂದು ಕ್ಷಣ, ನಿನ್ನ ನಿಷ್ಕಲ್ಮಶ ನಗು, ನನ್ನ ಕುಟುಂಬಕ್ಕಾಗಿ ನೀನು ತೋರ್ಪಡಿಸಿದ ಪ್ರೀತಿ ನನ್ನನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿದೆ. ನಿನ್ನ ಗಂಡನಾಗಿ ನಿನ್ನನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ಈ ಆಸ್ತಿ, ಹಣ ನನಗೇನೂ ಬೇಡ ಸೃಷ್ಟಿ. ನನಗೆ ನೀನು ಮಾತ್ರ ಬೇಕು" ಎಂದು ಭಾವನಾತ್ಮಕವಾಗಿ ನುಡಿದನು. ಗಂಡನ ಈ ಪ್ರೀತಿಯ ಮಾತುಗಳು ಸೃಷ್ಟಿಯ ಮನಸ್ಸನ್ನು ಒಂದು ಕ್ಷಣ ಕರಗಿಸಿದವು. ಅವನ ಕಣ್ಣುಗಳಲ್ಲಿ ಕಾಣಿಸುತ್ತಿದ್ದ ಪ್ರಾಮಾಣಿಕತೆ ಅವಳಿಗೆ ಸಮಾಧಾನ ನೀಡಿದರೂ ತಂದೆಯ ಎಚ್ಚರಿಕೆ ಮತ್ತು ಹೊರಗಿನ ಆಪತ್ತು ಇನ್ನೂ ತೀರದಿರುವುದು ಅವಳಿಗೆ ನೆನಪಾಯಿತು. ಪ್ರೀತಿ ಮತ್ತು ಕರಾಳ ರಹಸ್ಯದ ನಡುವೆ ಸಿಲುಕಿದ ಈ ಗಂಡ ಹೆಂಡತಿಯ ಪಯಣ ಮುಂದೆ ಯಾವ ತಿರುವು ಪಡೆದುಕೊಳ್ಳಲಿದೆ? ರಿಷಬ್ನ ಆ ಪ್ರೀತಿಯ ಅಪ್ಪಗೆಯಲ್ಲಿ ಸೃಷ್ಟಿಯ ಮನಸ್ಸು ಸ್ವಲ್ಪ ಸಮಯ ಶಾಂತವಾಗಿದ್ದರೂ ಅವಳ ಹೃದಯದಲ್ಲಿದ್ದ ಅನುಮಾನದ ಬಿರುಗಾಳಿ ಸಂಪೂರ್ಣವಾಗಿ ತಣ್ಣಗಾಗಿರಲಿಲ್ಲ. ಗಂಡನ ಎದೆಯ ಮೇಲೆ ತಲೆಯಿಟ್ಟು ನಿಂತಿದ್ದ ಸೃಷ್ಟಿ ಮೆಲ್ಲನೆ ಅವನಿಂದ ದೂರ ಸರಿದು ಅವನ ಕಣ್ಣುಗಳನ್ನೇ ನೋಡಿದಳು. ಸೃಷ್ಟಿ ನಡುಗುವ ಧ್ವನಿಯಲ್ಲೇ, "ರಿಷಬ್, ನಿಮ್ಮ ಈ ಪ್ರೀತಿ ನಿಜವಾಗಿದ್ದರೆ ನಿಮ್ಮ ತಾಯಿ ಸುನಂದಾದೇವಿ ಮಾಡುತ್ತಿರುವ ಕುತಂತ್ರವನ್ನು ನಿಲ್ಲಿಸಲು ನಿಮ್ಮಿಂದ ಸಾಧ್ಯವೇ? ನನ್ನ ತಂದೆಯ ಆಸ್ತಿಗಿಂತ ಹೆಚ್ಚಾಗಿ ಅವರ ಪ್ರಾಣಕ್ಕೆ ಅಪಾಯವಿದೆ. ನೀವು ನಿಜವಾಗಿಯೂ ನನ್ನ ಗಂಡನಾಗಿ ನನ್ನ ಜೊತೆ ನಿಲ್ಲುತ್ತೀರಾ ಅಥವಾ ನಿಮ್ಮ ತಾಯಿಯ ಮಗನಾಗಿ ಅವರ ಪರ ವಹಿಸುತ್ತೀರಾ?" ಎಂದು ನೇರವಾಗಿ ಪ್ರಶ್ನಿಸಿದಳು. ರಿಷಬ್ ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, "ಸೃಷ್ಟಿ, ನನ್ನ ತಾಯಿ ತಪ್ಪು ದಾರಿಯಲ್ಲಿದ್ದಾರೆ ಎನ್ನುವುದು ನನಗೂ ಗೊತ್ತಾಗಿದೆ. ನಿನ್ನ ಮತ್ತು ನಿನ್ನ ತಂದೆಯ ತಂಟೆಗೆ ಅವರು ಬಾರದಂತೆ ತಡೆಯುವುದು ಈ ರಿಷಬ್ನ ಜವಾಬ್ದಾರಿ. ನಿನಗಾಗಿ ನಾನು ಯಾರನ್ನಾದರೂ ಎದುರಿಸಲು ಸಿದ್ಧ" ಎಂದು ಅವಳ ಹೊಸಲಿಗೆ ಮುತ್ತಿಟ್ಟು ಮಾತು ಕೊಟ್ಟನು. ಗಂಡನ ಈ ಮಾತು ಸೃಷ್ಟಿಗೆ ಹೊಸ ಧೈರ್ಯವನ್ನು ನೀಡಿತು. ಇಬ್ಬರೂ ಒಬ್ಬರನ್ನೊಬ್ಬರು ನಂಬಿ ಈ ಕಷ್ಟವನ್ನು ಒಟ್ಟಿಗೆ ಎದುರಿಸಲು ತೀರ್ಮಾನಿಸಿದರು. ಆದರೆ ಆ ಮಧುರ ಕ್ಷಣ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಹಠಾತ್ತಾಗಿ ರಿಷಬ್ನ ಫೋನ್ ಸೈಲೆಂಟ್ ಮೋಡ್ನಲ್ಲಿ ವೈಬ್ರೇಟ್ ಆಗಲು ಶುರುವಾಯಿತು. ಸ್ಕ್ರೀನ್ ಮೇಲೆ ಸುನಂದಾದೇವಿ ಮಾಮ್ ಎಂದು ಹೆಸರು ಮೂಡುತ್ತಿತ್ತು. ರಿಷಬ್ ಫೋನ್ ಎತ್ತಿ ಕಿವಿಗಿಟ್ಟುಕೊಳ್ಳುತ್ತಿದ್ದಂತೆಯೇ ಅತ್ತ ಕಡೆಯಿಂದ ಸುನಂದಾದೇವಿಯ ಕಠೋರ ಧ್ವನಿ ಕೇಳಿಸಿತು, "ರಿಷಬ್, ಎಲ್ಲಿದ್ದೀಯಾ ನೀನು? ಆ ಸೃಷ್ಟಿಯ ಮನೆಗೆ ಹೋಗಿ ಅವಳ ಕಾಲ ಬಳಿ ಬಿದ್ದಿದ್ದೀಯಾ? ತಕ್ಷಣ ಮನೆಗೆ ಬಾ. ಆ ಸೋಮಶೇಖರ್ನನ್ನು ಮತ್ತು ಸೃಷ್ಟಿಯನ್ನು ಮುಗಿಸಲು ನಾನು ಕೊನೆಯ ಸ್ಕೆಚ್ ಹಾಕಿದ್ದೇನೆ. ನೀನು ಬರದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲ" ಎಂದು ಬೆದರಿಕೆ ಹಾಕಿದಳು. ತಾಯಿಯ ಆ ಕರಾಳ ಮಾತನ್ನು ಕೇಳಿ ರಿಷಬ್ನ ಕೈಯಲ್ಲಿದ್ದ ಫೋನ್ ನಡುಗಲು ಶುರುವಾಯಿತು. ಪಕ್ಕದಲ್ಲೇ ನಿಂತು ಆ ಕರೆಯನ್ನು ಗಮನಿಸುತ್ತಿದ್ದ ಸೃಷ್ಟಿಯ ಮುಖದಲ್ಲಿದ್ದ ನಗು ಮತ್ತೆ ಮಾಸಿಹೋಯಿತು. ಸುನಂದಾದೇವಿ ಹೆಣೆದಿರುವ ಆ ಹೊಸ ಕರಾಳ ಸ್ಕೆಚ್ ಏನು?
ರಿಷಬ್ ತನ್ನ ಹೆಂಡತಿಯನ್ನು ರಕ್ಷಿಸಲು ತಾಯಿಯ ವಿರುದ್ಧವೇ ತಿರುಗಿಬೀಳುತ್ತಾನಾ? ಫೋನ್ನಲ್ಲಿ ತಾಯಿ ಸುನಂದಾದೇವಿ ಹಾಕಿದ ಬೆದರಿಕೆಯನ್ನು ಕೇಳಿ ರಿಷಬ್ನ ರಕ್ತ ಕುದಿಯಲು ಶುರುವಾಯಿತು. ಸೃಷ್ಟಿಯ ಮುಖದಲ್ಲಿದ್ದ ಭಯವನ್ನು ಕಂಡ ಅವನು ತಕ್ಷಣ ಫೋನ್ ಸ್ಪೀಕರ್ ಆನ್ ಮಾಡಿ ತಾಯಿಗೆ ಖಡಕ್ಕಾಗಿ ಉತ್ತರ ನೀಡಲು ನಿರ್ಧರಿಸಿದನು. ರಿಷಬ್ ಕೋಪದಿಂದ, ಸಾಕು ನಿಲ್ಲಿಸು ಅಮ್ಮ. ಇಷ್ಟು ದಿನ ನಿನ್ನ ಮಾತು ಕೇಳಿ ನಾನು ಮಾಡಿದ ತಪ್ಪುಗಳೇ ಸಾಕು. ಸೃಷ್ಟಿ ನನ್ನ ಹೆಂಡತಿ, ಅವಳ ತಂದೆ ನನ್ನ ತಂದೆಯ ಸಮಾನ. ಅವರ ತಂಟೆಗೆ ನೀನು ಮತ್ತೆ ಬಂದರೆ ಈ ರಿಷಬ್ ನಿನ್ನ ಮಗನಾಗಿ ಅಲ್ಲ, ಸೃಷ್ಟಿಯ ಗಂಡನಾಗಿ ನಿನ್ನ ವಿರುದ್ಧವೇ ನಿಲ್ಲಬೇಕಾಗುತ್ತದೆ, ಹುಷಾರ್ ಎಂದು ಗರ್ಜಿಸಿದನು. ಅತ್ತ ಕಡೆಯಿಂದ ಸುನಂದಾದೇವಿ ಕ್ರೂರವಾಗಿ ನಗುತ್ತಾ, ಆ ಹುಡುಗಿಯ ಹುಚ್ಚು ನಿನ್ನ ತಲೆಗೆ ಎಷ್ಟು ಏರಿದೆ ಎಂದರೆ ಸ್ವಂತ ತಾಯಿಗೆ ಬೆದರಿಕೆ ಹಾಕುತ್ತಿದ್ದೀಯಾ? ಆಸ್ತಿಯ ಒಪ್ಪಂದ ಮುಗಿಯುವ ಮುನ್ನವೇ ನಿನ್ನನ್ನು ಮತ್ತು ಆ ಸೃಷ್ಟಿಯನ್ನು ರಸ್ತೆಗೆ ತರಲಿಲ್ಲ ಎಂದರೆ ನನ್ನ ಹೆಸರು ಸುನಂದಾದೇವಿಯೇ ಅಲ್ಲ. ಇಂದೇ ಈ ಕಥೆಗೆ ಕ್ಲೈಮ್ಯಾಕ್ಸ್ ಬರೆಯುತ್ತೇನೆ ಎಂದು ಫೋನ್ ಕಟ್ ಮಾಡಿದಳು. ಫೋನ್ ಕಾಲ್ ಮುಗಿಯುತ್ತಿದ್ದಂತೆಯೇ ಸೃಷ್ಟಿ ಆತಂಕದಿಂದ ರಿಷಬ್ನ ಕೈ ಹಿಡಿದು, ರಿಷಬ್, ನಿಮಗಾಗಿ ನಿಮ್ಮ ತಾಯಿಯನ್ನೇ ಎದುರಿಸುವುದು ಬೇಡ. ಅವರು ತುಂಬ ಕೆಟ್ಟವರು, ನಿಮ್ಮ ಪ್ರಾಣಕ್ಕೂ ಅಪಾಯ ತರಬಹುದು ಎಂದು ಕಣ್ಣೀರು ಹಾಕಿದಳು. ಆದರೆ ರಿಷಬ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಹಣೆಗೆ ಮುತ್ತಿಟ್ಟು, ಸೃಷ್ಟಿ, ಇಷ್ಟು ದಿನ ನಾನು ನಿನ್ನನ್ನು ಕಾಂಟ್ರಾಕ್ಟ್ ಹೆಂಡತಿಯಾಗಿ ನೋಡಿದ್ದೆ. ಆದರೆ ಇಂದು ನನ್ನ ಹೆಂಡತಿಯ ಗೌರವ ಮತ್ತು ಪ್ರಾಣ ರಕ್ಷಿಸುವುದು ಈ ರಿಷಬ್ನ ಕರ್ತವ್ಯ. ನಿನ್ನ ಸತ್ಯಕ್ಕೆ ಗೆಲುವಾಗುವವರೆಗೂ ನಾನು ನಿನ್ನ ಬೆನ್ನಿ ಹಿಂದೆ ಬಂಡೆಯಂತೆ ನಿಲ್ಲುತ್ತೇನೆ ಎಂದು ಪ್ರೀತಿಯಿಂದ ವಚನ ನೀಡಿದನು. ಗಂಡನ ಈ ದೃಢವಾದ ಬೆಂಬಲ ಸೃಷ್ಟಿಗೆ ಬೆಟ್ಟದಷ್ಟು ಧೈರ್ಯ ನೀಡಿತು. ಇಬ್ಬರೂ ಒಟ್ಟಾಗಿ ಸುನಂದಾದೇವಿಯ ಅಸಲಿ ರೂಪವನ್ನು ಪ್ರಪಂಚದ ಮುಂದೆ ಬಯಲು ಮಾಡಲು ಮಾಸ್ಟರ್ ಪ್ಲಾನ್ ಒಂದನ್ನು ರೂಪಿಸಲು ಸಿದ್ಧರಾದರು. ಆದರೆ ಸುನಂದಾದೇವಿ ಹೆಣೆದಿದ್ದ ಆ ಕರಾಳ ಬಲೆ ಈಗಾಗಲೇ ಅವರ ಮನೆಯ ಬಾಗಿಲವರೆಗೆ ಬಂದಿರುವುದು ಅವರಿಗೆ ತಿಳಿದಿರಲಿಲ್ಲ. ಸೃಷ್ಟಿ ಮತ್ತು ರಿಷಬ್ ಸುನಂದಾದೇವಿಯ ವಿರುದ್ಧ ಸಾಕ್ಷಿಗಳನ್ನು ಕಲೆಹಾಕಲು ಯೋಜನೆ ರೂಪಿಸುತ್ತಿದ್ದಂತೆಯೇ ಹೊರಗಿನಿಂದ ಬಾಗಿಲು ಜೋರಾಗಿ ಬಾರಿಸುವ ಸದ್ದು ಕೇಳಿಸಿತು. ಬಾಗಿಲು ತೆರೆದ ಸೃಷ್ಟಿಗೆ ಎದುರಾಗಿದ್ದು ಪೊಲೀಸರು ಮತ್ತು ಅವರ ಹಿಂದೆ ದುಷ್ಟನಗೆಯೊಂದಿಗೆ ನಿಂತಿದ್ದ ಸುನಂದಾದೇವಿ. ಸುನಂದಾದೇವಿ ಪೊಲೀಸರ ಮುಂದೆ ನಿಂತು, ಇನ್ಸ್ಪೆಕ್ಟರ್, ನೋಡಿದ್ರಾ? ನನ್ನ ಮಗ ರಿಷಬ್ನನ್ನು ಬಲವಂತವಾಗಿ ಅಪಹರಿಸಿ ನಮ್ಮ ಕುಟುಂಬದ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆಸಿಕೊಳ್ಳಲು ಈ ಸೃಷ್ಟಿ ಮತ್ತು ಅವಳ ತಂದೆ ಸಂಚು ಮಾಡಿದ್ದಾರೆ. ನನ್ನ ಮಗನಿಗೆ ಏನೋ ಮಾಟ ಮಂತ್ರ ಮಾಡಿ ಅವನ ಬುದ್ಧಿ ಕೆಡಿಸಿದ್ದಾರೆ. ತಕ್ಷಣ ಇವಳನ್ನು ಬಂಧಿಸಿ ಎಂದು ಆರ್ಭಟಿಸಿದಳು. ಪೊಲೀಸರು ಸೃಷ್ಟಿಯ ಕೈಗೆ ಕೋಳ ತೊಡಿಸಲು ಮುಂದಾದಾಗ ರಿಷಬ್ ಮಧ್ಯೆ ಬಂದು ಪೊಲೀಸರನ್ನು ತಡೆದು ನಿಂತನು. ಸಾಕು ನಿಲ್ಲಿಸಿ ಎಂದು ಗರ್ಜಿಸಿದ ರಿಷಬ್, ಇನ್ಸ್ಪೆಕ್ಟರ್, ಇಷ್ಟು ದಿನ ನಾನು ನನ್ನ ತಾಯಿಯ ಅಧರ್ಮದ ಆಟಕ್ಕೆ ಸಾಥ್ ಕೊಟ್ಟಿದ್ದು ನಿಜ. ಆದರೆ ಇಂದು ನನ್ನ ಹೆಂಡತಿ ಸೃಷ್ಟಿಯ ಪರವಾಗಿ ನಾನು ಸಾಕ್ಷಿ ನೀಡುತ್ತಿದ್ದೇನೆ. ಈ ಇಡೀ ಆಸ್ತಿ ಸೃಷ್ಟಿಯ ತಂದೆ ಸೋಮಶೇಖರ್ ಅವರದ್ದು. ನನ್ನ ತಾಯಿ ಸುನಂದಾದೇವಿ ಆಸ್ತಿಗಾಗಿ ಅವರಿಗೆ ವಿಷ ನೀಡಿ ಈ ಕಾಂಟ್ರಾಕ್ಟ್ ಮ್ಯಾರೇಜ್ ನಾಟಕ ಆಡಿಸಿದ್ದಾರೆ ಎಂದು ಕರಾಳ ಸತ್ಯವನ್ನು ಬಹಿರಂಗಪಡಿಸಿದನು. ಸ್ವಂತ ಮಗನೇ ತನ್ನ ವಿರುದ್ಧ ಸಾಕ್ಷಿ ಹೇಳಿದ್ದನ್ನು ಕಂಡು ಸುನಂದಾದೇವಿಯ ಮುಖದಲ್ಲಿದ್ದ ಗೆಲುವಿನ ನಗೆ ಒಮ್ಮೆಲೇ ಮಾಸಿಹೋಯಿತು. ಸೃಷ್ಟಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ತನ್ನ ಗಂಡ ರಿಷಬ್ನ ಧೈರ್ಯವನ್ನು ನೋಡಿ ಬೆರಗಾದಳು. ಪ್ರೀತಿಯ ಮುಂದೆ ತನ್ನ ತಾಯಿಯ ಸಕಲ ಆಸ್ತಿಯ ದುರಾಸೆಯೂ ಸೋತು ಹೋಗಿತ್ತು. ಆದರೆ ಸುನಂದಾದೇವಿ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ನನ್ನ ವಿರುದ್ಧವೇ ತಿರುಗಿ ಬೀಳುತ್ತೀಯಾ ರಿಷಬ್? ನಿನ್ನನ್ನು ಮತ್ತು ಈ ಸೃಷ್ಟಿಯನ್ನೂ ಜೈಲಿಗೆ ಕಳುಹಿಸದೆ ನಾನು ಬಿಡುವುದಿಲ್ಲ ಎಂದು ಆಕ್ರೋಶದಿಂದ ಪತ್ರಗಳನ್ನು ಎಸೆದಳು. ಪರಿಸ್ಥಿತಿ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಇಡೀ ಕಥೆಯನ್ನು ಹೊಸ ತಿರುವು ನೀಡಲು ಸೃಷ್ಟಿ ತನ್ನ ಅಂತಿಮ ಆಸ್ತ್ರವನ್ನು ಹೊರತೆಗೆಯಲು ನಿರ್ಧರಿಸಿದಳು. ಸೃಷ್ಟಿ ಮೆಲ್ಲನೆ ಹೆಜ್ಜೆ ಮುಂದೆ ಇಟ್ಟು ತನ್ನ ಕೈಯಲ್ಲಿದ್ದ ಕವರ್ನಿಂದ ಹತ್ತಿರದ ಆಸ್ಪತ್ರೆಯ ನೈಜ ವೈದ್ಯಕೀಯ ವರದಿಗಳನ್ನು ಹೊರತೆಗೆದಳು. ನಿಮ್ಮ ಆಟ ಮುಗಿಯಿತು ಸುನಂದಾದೇವಿ. ನೀವು 10 ವರ್ಷಗಳ ಹಿಂದೆ ನನ್ನ ತಂದೆಗೆ ನಿಧಾನವಾಗಿ ವಿಷ ನೀಡಿ ಅವರ ನೆನಪನ್ನು ಅಳಿಸಲು ಯತ್ನಿಸಿದ ಮೆಡಿಕಲ್ ರಿಪೋರ್ಟ್ಸ್ ಮತ್ತು ಆಸ್ತಿ ಕಬಳಿಸಲು ಮಾಡಿದ ನಕಲಿ ಒಪ್ಪಂದದ ಅಸಲಿ ದಾಖಲೆಗಳು ಇವು. ಇಷ್ಟು ದಿನ ನಾನು ಸಮ್ಮನಿದ್ದದ್ದು ನನ್ನ ಗಂಡ ರಿಷಬ್ ಬದಲಾಗುತ್ತಾನೆ ಎನ್ನುವ ಭರವಸೆಯಿಂದ ಎಂದು ಸಿಂಹಿಣಿಯಂತೆ ಗರ್ಜಿಸಿದಳು. ದಾಖಲೆಗಳನ್ನು ಪರಿಶೀಲಿಸಿದ ಇನ್ಸ್ಪೆಕ್ಟರ್ ಸುನಂದಾದೇವಿಯ ಕೈಗೆ ಕೋಳ ತೊಡಿಸಲು ಆಜ್ಞೆ ಮಾಡಿದರು. ಸುನಂದಾದೇವಿ, ಕೊಲೆ ಯತ್ನ ಮತ್ತು ನಕಲಿ ದಾಖಲೆ ಸೃಷ್ಟಿಸಿದ ಆರೋಪದ ಮೇಲೆ ನಿಮ್ಮನ್ನು ಬಂಧಿಸಲಾಗುತ್ತಿದೆ ಎಂದು ಪೊಲೀಸರು ಅವಳನ್ನು ಕರೆದೊಯ್ದರು. ಸುನಂದಾದೇವಿ ಆಕ್ರೋಶದಿಂದ ಕೂಗಾಡುತ್ತಾ ಅಲ್ಲಿಂದ ಹೊರಟು ಹೋದಳು. ಎಲ್ಲವೂ ತಣ್ಣಗಾದ ಮೇಲೆ ರಿಷಬ್ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಸೃಷ್ಟಿಯ ಮುಂದೆ ನಿಂತು, ಸೃಷ್ಟಿ, ಆರಂಭದಲ್ಲಿ ನಾನು ನಿನ್ನ ಜೀವನಕ್ಕೆ ಬಂದದ್ದು ಆಸ್ತಿಗಾಗಿ ಎನ್ನುವುದು ಸತ್ಯ. ಆ ತಪ್ಪಿಗೆ ಪೊಲೀಸರು ನನ್ನನ್ನು ಬಂಧಿಸಿದರೂ ನಾನು ಸ್ವೀಕರಿಸುತ್ತೇನೆ. ಆದರೆ ನಿನ್ನ ಮೇಲಿರುವ ನನ್ನ ಪ್ರೀತಿ ಸತ್ಯ ಸೃಷ್ಟಿ ಎಂದು ಕೈಮುಗಿದನು.
ಸೃಷ್ಟಿ ಅವನ ಬಳಿ ಬಂದು ಅವನ ಕಣ್ಣೀರನ್ನು ಒರೆಸಿ, ರಿಷಬ್, ನೀವು ನನ್ನ ಗಂಡನಾಗಿ ನನ್ನ ರಕ್ಷಣೆಗೆ ನಿಂತಿರಿ, ಸತ್ಯದ ಪರವಾಗಿ ಸ್ವಂತ ತಾಯಿಯನ್ನೇ ಎದುರಿಸಿದಿರಿ. ಪ್ರೀತಿ ಎಂದರೆ ಬರೀ ಒಪ್ಪಂದವಲ್ಲ, ಅದು ಒಬ್ಬರಿಗೊಬ್ಬರು ನೀಡುವ ಧೈರ್ಯ ಎಂದು ನೀವು ನಿರೂಪಿಸಿದ್ದೀರಾ. ನಮ್ಮ ಈ ಕಾಂಟ್ರಾಕ್ಟ್ ಮ್ಯಾರೇಜ್ ನಕಲಿ ಆಗಿರಬಹುದು, ಆದರೆ ನಮ್ಮಿಬ್ಬರ ನಂಬಿಕೆ ಮತ್ತು ಈ ಬಂಧ ನಿಜ ಎಂದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. 10 ವರ್ಷಗಳ ಕತ್ತಲೆ ಸರಿದು ಸೋಮಶೇಖರ್ ಅವರ ಆಶೀರ್ವಾದದೊಂದಿಗೆ ಸೃಷ್ಟಿ ಮತ್ತು ರಿಷಬ್ ತಮ್ಮ ಹೊಸ ಜೀವನದ ಮಧುರ ಪಯಣವನ್ನು ಆರಂಭಿಸಿದರು. ಕಾಂಟ್ರಾಕ್ಟ್ ಮ್ಯಾರೇಜ್ ಎನ್ನುವ ನಕಲಿ ಬಂಧನ ಅಂತ್ಯವಾಗಿ ಸತ್ಯ ಮತ್ತು ನೈಜ ಪ್ರೀತಿಗೆ ಅಂತಿಮ ಜಯ ಸಿಕ್ಕಿತ್ತು. ಬಾಡಿಗೆ ಸಂಸಾರ ಎನ್ನುವ ನಕಲಿ ಬಂಧನದಿಂದ ಶುರುವಾದ ಸೃಷ್ಟಿ ಮತ್ತು ರಿಷಬ್ನ ಈ ಪಯಣ ಕೊನೆಗೆ ಸತ್ಯ, ಧರ್ಮ ಮತ್ತು ಅಸಲಿ ಪ್ರೀತಿಗೆ ಒಲಿದ ಜಯದೊಂದಿಗೆ ಇಂದು ಮುಕ್ತಾಯವಾಗಿದೆ. ಸ್ವಾಭಿಮಾನಕ್ಕಾಗಿ ನಿಂತ ಸೃಷ್ಟಿಯ ಧೈರ್ಯ, ತಪ್ಪನ್ನು ತಿದ್ದುಕೊಂಡು ಸತ್ಯದ ಪರವಾಗಿ ನಿಂತ ರಿಷಬ್ನ ಪ್ರೀತಿ ಮತ್ತು ಕಷ್ಟದಲ್ಲೂ ಜೊತೆಯಾಗಿದ್ದ ತಂದೆಯ ಆಶೀರ್ವಾದ. ನಂಬಿಕೆ ಮತ್ತು ಪ್ರಾಮಾಣಿಕತೆಯ ಮುಂದೆ ಎಂತಹ ಕರಾಳ ಸಂಚು ಕೂಡ ಸೋಲಲೇಬೇಕು ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ. ಇಲ್ಲಿಯವರೆಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಸರಣಿಯ ಪ್ರತಿಯೊಂದು ಸಂಚಿಕೆಯನ್ನು ಅತ್ಯಂತ ಅಪಾರವಾದ ಪ್ರೀತಿಯಿಂದ ವೀಕ್ಷಿಸಿ ಸೃಷ್ಟಿ ಮತ್ತು ರಿಷಬ್ನ ಈ ಪಯಣಕ್ಕೆ ಜೊತೆಯಾಗಿ ನಿಂತ ನಿಮ್ಮೆಲ್ಲರಿಗೂ ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಸೃಷ್ಟಿಯ ಈ ಅಂತಿಮ ನಿರ್ಧಾರ ಮತ್ತು ಈ ಕಥೆಯ ಮಹಾ ಕ್ಲೈಮ್ಯಾಕ್ಸ್ ನಿಮಗೆ ಹೇಗೆ ಅನ್ನಿಸಿತು? ಸೃಷ್ಟಿ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆಯಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕೆಳಗೆ ಕಾಮೆಂಟ್ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ಸರಣಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂಬರುವ ಇಂತಹುದೇ ಮತ್ತಷ್ಟು ಹೊಸ ಸಸ್ಪೆನ್ಸ್ ಮತ್ತು ರೋಚಕ ಕಥಾಸರಣಿಗಳನ್ನು ವೀಕ್ಷಿಸಲು ಈಗಲೇ ನಮ್ಮ ಫಾರ್ಮಸಿಸ್ಟ್ ಮಾಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಲ್ಗೆ ಸೆಟ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ರೋಚಕ ಕಥೆಯೊಂದಿಗೆ ತಕ್ಷಣವೇ ನಿಮ್ಮ ಮುಂದೆ ಸಿಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಫಾರ್ಮಸಿಸ್ಟ್ ಮಾಮ್. ಧನ್ಯವಾದಗಳು. ನಮಸ್ಕಾರ.